ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಬಟ್ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಮೊದಲನೇದಾಗಿ ಏನಪ್ಪಾ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಗುಡ್ ನ್ಯೂಸ್ ಮತ್ತೆ ಕೊಡ್ತಾ ಇದ್ದಾರೆ ಅಂತ ಕೇಳೋದಾದ್ರೆ, ನಿಮ್ಗೆ ಎಲ್ರಿಗೂ ಗೊತ್ತೇ ಇದೆ, ಮಹಿಳೆಯರಿಗೆ ಮಾತ್ರ ಇಲ್ಲಿ ಗೃಹಲಕ್ಷ್ಮಿ 2,000 ರೂಪಾಯಿ ಹಣ ಪ್ರತಿ ತಿಂಗಳು ಬರ್ತಾ ಇತ್ತು, ಹೌದಲ್ವಾ? ಈಗ ಆಲ್ರೆಡಿ 15ನೇ ಕಂತಿನವರೆಗೂ ಕೂಡ 30,000 ರಿಸೀವ್ ಮಾಡ್ಕೊಂಡಿದ್ದೀರಾ. ಆದ್ರೆ ಈ ತಿಂಗಳಿಂದ ಏನಾಗಿದೆ ಅಂದ್ರೆ, ತೃತೀಯ ಲಿಂಗಿಗಳಿಗೂ ಕೂಡ, ಈಗ ತೃತೀಯ ಲಿಂಗಿಗಳು ಅಂತ ಹೇಳಿದ್ರೆ ಮಂಗಳಮುಖಿಯರು ಅಂತ ಹೇಳಿ ಕರಿತೀವಿ ಅಲ್ವಾ? ಸೊ ಅಂತ ಮಹಿಳೆಯರು, ಆದ್ರೆ ಮಹಿಳೆಯರು ಪುರುಷರು ಏನಾದ್ರು ಅನ್ಕೊಳ್ಳಿ, ಸೊ ಅಂತ ತೃತೀಯ ಲಿಂಗಿಗಳಿಗೂ ಕೂಡ ಸೊ ಗೃಹಲಕ್ಷ್ಮಿ ಯೋಜನೆ ಅಡಿ 2,000 ರೂಪಾಯಿ ಹಣವನ್ನ ರಿಲೀಸ್ ಮಾಡಿದೆ ಸರ್ಕಾರ. ಓಕೆನಾ? ಸೊ ನಿಜವಾಗ್ಲೂ ಇದು ಖುಷಿ ಪಡೋ ಸುದ್ದಿನೇ. ಯಾಕಂದ್ರೆ ತೃತೀಯ ಲಿಂಗಿಗಳು ಅಂತ ಅಂದ್ರೆ ಅವ್ರೆಲ್ಲೋ ಒಂದ್ ಕಡೆ ಮೂಲೆ ಗುಂಪು ಅನ್ನೋ ರೀತಿನಲ್ಲಿ ಮಾಡಿದ್ರು ನಮ್ಮನ್ನ ಅಂತ ಹೇಳಿ ಈ ಕಡೆ ಮಂಗಳಮುಖಿಯರೇ ಹೇಳ್ತಾ ಇದ್ದಾರೆ. ಓಕೆನಾ? ಆದ್ರೆ ಗೃಹಲಕ್ಷ್ಮಿ ಯೋಜನೆ ಅಡಿ ನೀವು ಕೂಡ ಅಪ್ಲಿಕೇಶನ್ ಹಾಕಿ ನಿಮಗೂ ಕೂಡ 2,000 ರೂಪಾಯಿ ಹಣವನ್ನ ಕೊಡ್ತೀವಿ ಅಂದ್ಬಿಟ್ಟು ಕಾಂಗ್ರೆಸ್ ಸರ್ಕಾರ ಆಗಸ್ಟ್ ತಿಂಗಳಲ್ಲಿ ಅನೌನ್ಸ್ ಮಾಡಿದ್ದಂತದ್ದು. ಸೊ ಅವಾಗ ಈ ಮಂಗಳಮುಖಿಯರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಎಲ್ಲರೂ ಅಪ್ಲಿಕೇಶನ್ ಹಾಕೇ ಇಲ್ಲ. ಎಲ್ಲಿ ಕೊಡುತ್ತೆ ಸರ್ಕಾರ? ಈ ಕಡೆ ವಿಪಕ್ಷಗಳಾಗಿರ್ಲಿ, ಟಿವಿ ಮಾಧ್ಯಮದಲ್ಲಿ ಹೇಳ್ತಾನೆ ಇರ್ತಾರೆ, ಮಹಿಳೆಯರಿಗೆ ಕರೆಕ್ಟ್ ಆಗಿ ಕೊಡೋದಿಲ್ಲ ಈ ಗೃಹಲಕ್ಷ್ಮಿ ಯೋಜನೆ ಅಡಿ 2,000 ರೂಪಾಯಿ ಹಣವನ್ನ, ಈ ತಿಂಗಳು ಕೊಟ್ರೆ ಇನ್ 4 ತಿಂಗಳು ಕೊಡಲ್ಲ ಅಂತ ಹೇಳಿ ಟಿವಿ ಮಾಧ್ಯಮದಲ್ಲೆಲ್ಲ ಹೇಳ್ತಿರ್ತಾರಲ್ವಾ. ಸೊ ಹಾಗಾಗಿ ನಮ್ಗಿನ್ನೆಲ್ಲಿ ಕೊಡ್ತಾರೆ ಅಂತ ಅಂದ್ಬಿಟ್ಟು ಎಷ್ಟೋ ಸುಮಾರು ಸಾವಿರ ಜನಗಳು ಅಪ್ಲಿಕೇಶನ್ ಹಾಕಿಲ್ಲ, ಆದ್ರೆ ಹಾಕೋರು ಹಾಕ್ಬಿಟ್ಟಿದ್ದಾರೆ ಆಗಸ್ಟ್ ತಿಂಗಳು, ಸೆಪ್ಟೆಂಬರ್ ತಿಂಗಳಲ್ಲಿ. ಓಕೆನಾ? ಸೊ ಅಂತವರುಗಳಿಗೆ ಇಲ್ಲಿ ರಾಜ್ಯ ಸರ್ಕಾರ ಏನ್ ಮಾಡಿದೆ ಅಂತ ಹೇಳಿದ್ರೆ, ಸೊ ಮೊನ್ನೆಯಿಂದ, ಓಕೆನಾ, ಮೊನ್ನೆ ನಿನ್ನೆ ಇವತ್ತಿಂದ ನೀವು ಒಬ್ಸರ್ವ್ ಮಾಡಿ, ತೃತೀಯ ಲಿಂಗಿಗಳಿಗೂ ಕೂಡ 2,000 ರೂಪಾಯಿ ಹಣವನ್ನ ಅವ್ರ ಖಾತೆಗೆ ಹಾಕಿದೀವಿ ಅಂತ ಹೇಳ್ಬಿಟ್ಟು ಸ್ವತಃ ನಮ್ಮ ಮುಖ್ಯಮಂತ್ರಿಗಳಾದಂತ ಸಿಎಂ ಸಿದ್ದರಾಮಯ್ಯ ಅವರೇ ಉತ್ತರವನ್ನ ಕೊಟ್ಟಿರುವಂತದ್ದು. ನಿಜವಾಗ್ಲೂ ಖುಷಿ ಪಡೋ ಸುದ್ದಿ ಅಂತಾನೆ ಹೇಳ್ಬೋದು ಇದನ್ನ. ಅಂಡ್ ಈಗ ಆಲ್ರೆಡಿ ಹಣವನ್ನ ರಿಸೀವ್ ಮಾಡ್ಕೊಂಡಿದ್ದಾರೆ ಅಲ್ವಾ ಮಂಗಳಮುಖಿಯರು, ಅವರು ಕೂಡ ಮಾತಾಡಿದ್ದುಂಟು. ಸೊ ನಿಜವಾಗ್ಲೂ ನಮ್ ಕೈ ನಂಬಕ್ಕೆ ಆಗ್ತಾ ಇಲ್ಲ, ಮಹಿಳೆಯರಿಗೆ ಮಾತ್ರ ಕೊಡುವಂತ ಹಣವನ್ನ ನಮ್ಮಂತ ಮಂಗಳಮುಖಿಯರಿಗೂ ನೀವು ಕೊಡ್ತಾ ಇದ್ದೀರಾ ನಮ್ಮನ್ನ ಗುರುತಿಸಿ ಅಂತ ಅಂದ್ರೆ, ಸೊ ನಿಜವಾಗ್ಲೂ ನಿಮ್ಗೆ ಯಾವತ್ತೂ ನಾವು ಚಿರಋಣಿ ಆಗಿರ್ತೀವಿ. ಕೂತಿದ್ದ ಜಾಗದಲ್ಲಿ 2,000 ರೂಪಾಯಿ ಬರುತ್ತೆ ಅಂದ್ರೆ ಯಾರಿಗೆ ತಾನೇ ಖುಷಿ ಆಗಲ್ಲ? ಈಗ ಯಾರೋ ಒಬ್ರು 100 ರೂಪಾಯಿ ಕೊಟ್ರೇನೆ ನಮ್ಗೆ ಅಷ್ಟೊಂದು ಖುಷಿ ಆಗುತ್ತೆ, ಹೌದಲ್ವಾ? ಸುಮ್ನೆ 100 ರೂಪಾಯಿ ಸಿಕ್ತಲ್ಲ ಅಂದ್ಬಿಟ್ಟು. ಅಂತದ್ರಲ್ಲಿ ಸುಮ್ನೆ ಕೂತಿರೋ ಜಾಗಕ್ಕೆ 2,000 ರೂಪಾಯಿ ಹಣ ಕೊಟ್ಟಾಗ ಸೊ ಎಲ್ಲೋ ಒಂದ್ ಕಡೆ ನಮ್ಮ ಕಷ್ಟ ಸುಖಕ್ಕೆ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಅವರ ಒಂದು ಒಪಿನಿಯನ್ ತಿಳಿಸ್ತಾ ಇದ್ದಾರೆ. ಅಂಡ್ ಅವ್ರು ಇನ್ನೊಂದು ಮಾತನ್ನು ಕೂಡ ಹೇಳಿದ್ರು, ನಾವು ಬೆಳಿಗ್ಗೆಯಿಂದ ಸಂಜೆವರೆಗೂ ಭಿಕ್ಷೆನೆ ಬೇಡ್ತೀವಿ, ಯಾಕೆಂದ್ರೆ ಅವ್ರ ಕೆಲಸನೇ ಅದಲ್ವಾ ಮಂಗಳಮುಖಿಯರು ಅಂತ ಹೇಳಿದ್ರೆ. ಸೊ ಬೆಳಿಗ್ಗೆಯಿಂದ ಸಂಜೆವರೆಗೂ ಎಲ್ಲರತ್ರನು ಕೈಯೊಡ್ಡಿ ನಾವು ಕಾಸು ಕೊಡಿ ಅಂತ ಅಂದ್ರೂ ಕೂಡ ನಮ್ಗೆ ಒಂದು 500 ರೂಪಾಯಿ ಆಗ್ತಾ ಇತ್ತು. ಒಂದೊಂದ್ಸತಿ ಅಷ್ಟು ಆಗೋದಿಲ್ಲ. ಕೆಲವೊಬ್ರು ಇಷ್ಟಪಟ್ಟು ಮಂಗಳಮುಖಿಯರಲ್ವಾ ಅಂತ ಹೇಳಿ ಕೊಟ್ಟು ಬಿಡ್ತಾರೆ, ಇನ್ನ ಕೆಲವೊಬ್ರು ಕೊಡೋಕೆ ಇಷ್ಟಪಡೋದಿಲ್ಲ. ಸೊ ಅಂತ ಸಂದರ್ಭದಲ್ಲಿ ನಮ್ ಕೆಲಸನೇ ಭಿಕ್ಷೆ ಬೇಡೋದು ಅಂತ ಅಂದಾಗ ಸೊ ಇದು 2,000 ರೂಪಾಯಿ ನಮ್ಗೆಲ್ಲೋ ಉಪಕಾರ ಆಗ್ತಾ ಇದೆ, ಅದರಲ್ಲೂ ನಮ್ಮ ಅಕೌಂಟ್ ಗಳಿಗೆ ಬಂದಿದೆ. ನೋಡಿದ ತಕ್ಷಣ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಸೊ ನಮ್ಮ ಹೃದಯಪೂರ್ವಕ ಧನ್ಯವಾದವನ್ನ ನಾವು ಸಿದ್ದರಾಮಯ್ಯ ಸರ್ಕಾರಕ್ಕೆ ಅರ್ಪಿಸ್ತೀವಿ ಅಂತ ಹೇಳ್ಬಿಟ್ಟು ಈ ಕಡೆ ಮಂಗಳಮುಖಿಯರು ಹೇಳ್ತಾ ಇರುವಂತದ್ದು. ಅಂಡ್ ನಿಮ್ಗೆ ಮಂಗಳಮುಖಿಯರು ಯಾರಾದ್ರೂ ಇತ್ತು ಅಂತ ಹೇಳಿದ್ರೆ, ಯಾರಿಗಾದ್ರೂ ಬಂದಿಲ್ಲ ಇನ್ನು ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಹಣ ಅಂತ ಏನಾದ್ರೂ ನೀವು ಅನ್ಕೊಂಡ್ರೆ ಖಂಡಿತವಾಗ್ಲೂ ಬರುತ್ತೆ. ಓಕೆನಾ? ಸೊ ಇನ್ನು ಕೆಲವೊಂದಿಷ್ಟು ಜನಗಳಿಗೆ ಮೊನ್ನೆಯಿಂದ ಬಿಡುಗಡೆ ಮಾಡಿದ್ದಾರೆ, ಇವತ್ತು ನಾಳೆ ನಾಡಿದ್ದು. ಓಕೆನಾ? ಇನ್ನು 3 ದಿನದೊಳಗಡೆ ಪ್ರತಿಯೊಬ್ಬ ಮಂಗಳಮುಖಿಯರು ಯಾರ್ಯಾರೆಲ್ಲ ನಾವು ಆಗಸ್ಟ್ ತಿಂಗಳಲ್ಲಿ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ, ಸೊ ಮಂಗಳಮುಖಿಯರು ಕೂಡ ಅಪ್ಲಿಕೇಶನ್ ಹಾಕಿ ನಿಮ್ಗೂ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಕೊಡ್ತಾರೆ ಅಂತ ಹೇಳಿದೆ ಸರ್ಕಾರ ಅಂದ್ಬಿಟ್ಟು. ಸೊ ಅಂತವ್ರು ಯಾರ್ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರೆ ಅವ್ರಿಗೆಲ್ಲರಿಗೂ ಕೂಡ ಇನ್ನು 3 ದಿನದೊಳಗಡೆ ನಿಮ್ಗೂ ಕೂಡ 2,000 ರೂಪಾಯಿ ಹಣ ಬಂದ್ಬಿಡುತ್ತೆ. ಓಕೆನಾ? ಅಂಡ್ ಈಗ 14ನೇ ಕಂತಿಂದ ಈಗ ಮಹಿಳೆಯರಿಗೆ ಹೇಗ್ ಬರುತ್ತೋ ಅದೇ ರೀತಿ ಮಂಗಳಮುಖಿಯರಿಗೂ ಕೂಡ ಬರುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ. ನಿಮ್ಗೆ ಗೊತ್ತೇ ಇದೆ, ಕೆಲವೊಂದು ಕಡೆ ಮಹಿಳೆಯರು ಹೇಳ್ತಾ ಇದ್ರು, ನಾವು ಬೋರ್ವೆಲ್ ಕೊರಿಸಿದ್ವಿ, ಅಂದ್ರೆ ನಮ್ಮ ಜಮೀನಿತ್ತು, ಅತ್ತೆ ಸೊಸೆ ಇಬ್ರು ಸೇರ್ಕೊಂಡು ನಮ್ಮ ಅತ್ತೆ ದುಡ್ಡು ಬರ್ತಾ ಇತ್ತು, ಬೋರ್ವೆಲ್ ಕೊರಿಸಿ ನಮ್ಗೆ ಇವತ್ತು ನಮ್ಮ ಜೀವನಕ್ಕೆ ಏನೋ ಒಂದು ಆಧಾರ ಮಾಡ್ಕೊಂಡಿದ್ವಿ ಗೃಹಲಕ್ಷ್ಮಿ ಯೋಜನೆ ದುಡ್ಡಿಂದ ಅಂದ್ಬಿಟ್ಟು. ಇನ್ನ ಕೆಲವೊಂದೆಡೆ ಮಹಿಳೆಯರು ಹೇಳ್ತಾ ಇದ್ರು, ನಾವು ಹಾಕೋಕೆ ಮಾಂಗಲ್ಯ ಸರವನ್ನ ಮಾಡಿಸ್ಕೊಂಡಿದೀವಿ, ಅಂದ್ರೆ ಈ 30,000ದಿಂದನೇ ಮಾಂಗಲ್ಯ ಸರ ಆಗೋದಿಲ್ಲ, ಆದ್ರೆ ಸ್ವಲ್ಪ ಅವ್ರ ಹತ್ರ ದುಡ್ಡಿದ್ದಕ್ಕೆ ಈ 30,000 ಸೇರಿಸಿ ಮಾಂಗಲ್ಯ ಚೈನ್ ಮಾಡಿಸ್ಕೊಂಡ್ವಿ, ಅಥವಾ ತಾಳಿ ತಗೊಂಡ್ವಿ, ಅಥವಾ ವಾಷಿಂಗ್ ಮಿಷಿನ್ ತಗೊಂಡ್ವಿ, ನಮ್ಮ ಮನೆಗೆ ಫ್ರಿಡ್ಜ್ ತಗೊಂಡ್ವಿ, ಅಥವಾ ಬಟ್ಟೆ ಅಂಗಡಿ ಇಟ್ವಿ. ಸೊ ಹಲವಾರು ರೀತಿಯಲ್ಲಿ, ಅಥವಾ ಇನ್ನು ಕೆಲವೊಬ್ರು ಹೇಳ್ತಾ ಇದ್ರು, ನಮ್ಮ ಮಕ್ಕಳ ಎಜುಕೇಶನ್ ಗೆ ಯೂಸ್ ಮಾಡ್ಕೊಂಡ್ವಿ, ನಮ್ಗೆ ಮೆಡಿಸಿನ್ ಯೂಸ್ ಮಾಡ್ಕೊಂಡ್ವಿ. ಎಲ್ಲೋ ಒಂದ್ ಕಡೆ ಈ ಸರ್ಕಾರ 2,000 ರೂಪಾಯಿ ಹಣ ಕೊಡ್ತಾ ಇರೋದ್ರಿಂದ ನಮ್ಗಂತೂ ಸಿಕ್ಕಾಪಟ್ಟೆ ಲಾಭ ಆಗಿದೆ, ಹಾಗೆ ಖುಷಿ ಕೂಡ ಆಗ್ತಾ ಇದೆ. ಒಟ್ಟಾರೆ ಒಂದೊಂದು ಊಟಕ್ಕೂ ಕಷ್ಟ ಇತ್ತು ಎಷ್ಟೋ ಮನೆಗಳಲ್ಲಿ, ಅಂತವ್ರಿಗಂತೂ ಇದು ಒಂಥರ ಹೇಗೆ ಅಂತ ಅಂದ್ರೆ ಅದೃಷ್ಟ ಒಲಿದು ಬಂತೇನಪ್ಪ ನಮ್ಗೆ ಅನ್ನೋ ರೀತಿನಲ್ಲಿ ಆಗ್ಬಿಟ್ಟಿದೆ ಪಾಪ ಬಡ ಜನಗಳಿಗೆ. ಸೊ ಸಿಕ್ಕಾಪಟ್ಟೆ ಖುಷಿ ಪಡ್ತಾ ಇದ್ದಾರೆ ಜನ, ಈ 2,000 ರೂಪಾಯಿ ಹಣ ಬಂತು ಅಂದ್ಬಿಟ್ಟು. ಸೊ ಇವತ್ತು ಏನ್ ಮಾಡಿದಾರಪ್ಪ ಅಂತ ಹೇಳಿದ್ರೆ, ಇದನ್ನೆಲ್ಲ ಗಮನಿಸಿದಂತ ಸರ್ಕಾರ ಇವಾಗ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಅಂದ್ರೆ ನಮ್ಮ ಮುಖ್ಯಮಂತ್ರಿಗಳನ್ನ ನೇರವಾಗಿ ಭೇಟಿ ಮಾಡೋದಕ್ಕೆ ಅವಕಾಶವನ್ನ ಮಾಡ್ಕೊಡ್ತಾ ಇದ್ದಾರೆ ಮಹಿಳೆಯರಿಗೆ. ಅದರಲ್ಲೂ ಯಾರೆಲ್ಲ ವ್ಯಕ್ತಪಡಿಸಿದ್ರಲ್ವಾ, ಈಗ ನಾವು ಬೋರ್ವೆಲ್ ಕೊರಿಸಿದ್ವಿ ಅಥವಾ ಹೋಳಿಗೆ ಊಟವನ್ನ ಹಾಕ್ಸಿದ್ರು ಗೃಹಲಕ್ಷ್ಮಿ ದುಡ್ಡಿಂದ, ಸೊ ಈ ರೀತಿಯ
ರೀತಿಯಾಗಿ ಹೆಸರುವಾಸಿ ಆದ್ರೂ ನೋಡಿದ್ರೆ ನಮ್ಗಳಿಗೆ ಗೃಹಲಕ್ಷ್ಮಿ ದುಡ್ಡಿಂದ ಈ ರೀತಿ ಹೆಲ್ಪ್ ಆಯ್ತು, ಆ ರೀತಿ ನಮ್ ಗಂಡ ಆಪರೇಷನ್ ಮಾಡಿಸ್ತೇನೆ ನನ್ ಗಂಡನ್ಗೆ, ಸೊ ಈ ರೀತಿ ಎಲ್ಲ ಹೇಳ್ತಾ ಇದ್ರು ಅಲ್ವಾ. ಅಂತ ಜನಗಳನ್ನ ಗುರುತಿಸ್ಬಿಟ್ಟು ನಮ್ಮ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು 21 ಜನಗಳನ್ನ ಗುರುತಿಸಿ ಆ 21 ಜನಗಳನ್ನ ನೇರವಾಗಿ ಮುಖ್ಯಮಂತ್ರಿಗಳು ಹಾಗೆ ಡಿ ಕೆ ಶಿವಕುಮಾರ್ ಸರ್ ಅವ್ರನ್ನ ಭೇಟಿ ಮಾಡ್ಲಿಕ್ಕೋಸ್ಕರ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾದ್ರೆ ಅಲ್ಲಿ ಏನು ನಡೆಯುತ್ತೆ, ಯಾಕೆ ಕರ್ಕೊಂಡು ಹೋಗಿದ್ದಾರೆ, ಏನೆಲ್ಲ ಚರ್ಚೆ ಆಗುತ್ತೆ ಅನ್ನೋದನ್ನ ಖಂಡಿತವಾಗ್ಲೂ ಮುಂದಿನ ದಿನ ಅಂತಂದ್ರೆ ಇವತ್ತೇನೇನೆಲ್ಲ ನಡೆಯುತ್ತೋ ಅದನ್ನ ನೆಕ್ಸ್ಟ್ ಡೇಗೆ ಎಲ್ಲಾ ವಿಷಯಗಳನ್ನು ಕೂಡ ನೋಟಿಫಿಕೇಶನ್ ಕಳಿಸ್ತಾರೆ. ಅಲ್ಲಿ ಏನೇನೆಲ್ಲ ಆಯ್ತು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕೂಡ ತಿಳಿಸ್ಕೊಡ್ತೀನಿ. ಅಂಡ್ ಮುಖ್ಯ ಉದ್ದೇಶ ಏನಪ್ಪಾ ಅವ್ರನ್ನ ಕರ್ಕೊಂಡು ಹೋಗಿರೋದು ಅಂತ ಅನ್ನೋದಾದ್ರೆ, ಈ ಗೃಹಲಕ್ಷ್ಮಿ ಯೋಜನೆ ದುಡ್ಡನ್ನ ನಾವು ಹೇಗ್ ಬಿಡುಗಡೆ ಮಾಡ್ತೀವಿ, ಎಷ್ಟೆಲ್ಲಾ ಕೆಲಸ ಇರುತ್ತೆ. ಈಗ ಹೇಳ್ತಾರಲ್ವಾ, ಮೋದಿ ದುಡ್ಡು PM ಕಿಸಾನ್ ಯೋಜನೆ ಹಣ ಕೊಡ್ತಾರಲ್ವಾ, ವರ್ಷಕ್ಕೆ 3 ಸತಿ ಕೊಡ್ತಾರೆ, 2,000 ಅಂತೆ ವರ್ಷಕ್ಕೆ 6 ಸತಿ ರೈತರಿಗೆ ಕೊಡ್ತಾರೆ. ಸೊ ಅವ್ರದ್ದು ಕರೆಕ್ಟ್ ಆಗಿ ಬರ್ತಾ ಇತ್ತು, ಈ ಗೃಹಲಕ್ಷ್ಮಿ ದುಡ್ಡು ಕರೆಕ್ಟ್ ಆಗಿ ಹಾಕೋದಿಲ್ಲ ಅಂತ ಹೇಳ್ತಾರಲ್ವಾ. ಸೊ ಒಂದು ತಿಂಗಳಿಗೆ ನಾವು 2,500 ಕೋಟಿ ಹಣವನ್ನ ಖರ್ಚು ಮಾಡಬೇಕು. ಅಂಡ್ ಅವರು 4 ತಿಂಗಳಿಗೆ ಒಂದ್ಸತಿ ಕೊಡ್ತಾರೆ. ನಾವಿಲ್ಲಿ ಕೊಡೋದಿಲ್ಲಿ ಗೃಹಲಕ್ಷ್ಮಿ ಪ್ರತಿ ತಿಂಗಳು ಕೊಡ್ತೀವಿ. ಅದಕ್ಕೆ ಎಷ್ಟೆಲ್ಲ ಪ್ರೋಸೆಸ್ ಇರುತ್ತೆ, ಅದನ್ನೆಲ್ಲ ಕೂಡ ನಮ್ಮ ಮಹಿಳೆಯರಿಗೆ ತೋರಿಸಿ ಅದನ್ನ ಟಿವಿ ಮಾಧ್ಯಮಕ್ಕೂ ಕೂಡ ವಿಷಯವನ್ನ ಮುಟ್ಟಿಸ್ತೀವಿ ಅಂತ ಹೇಳ್ಬಿಟ್ಟು ಈ ಒಂದು ಸುವರ್ಣ ವಿಧಾನಸೌಧಕ್ಕೆ ಮಹಿಳೆಯರನ್ನ ಆಹ್ವಾನ ಮಾಡಿದ್ದಾರೆ. ಓಕೆನಾ. ಸೊ ಇದಿಷ್ಟು ಈಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಿಮ್ಗೆ ಗೊತ್ತಾಯ್ತಲ್ವಾ. ಅಂಡ್ 16ನೇ ಕಂತಿನ ಹಣದ ಬಗ್ಗೆ ಬರೀನೇ ಬೇಡ, ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೂ ಯಾರು ಅನುಮಾನವನ್ನ ಇಟ್ಕೋಬೇಡಿ, ನಿಮ್ಗೆ ನಾವು ಏನ್ 5 ವರ್ಷ ಇರ್ತೀವೋ ಆ 5 ವರ್ಷನೂ ಗೃಹಲಕ್ಷ್ಮಿ ಯೋಜನೆ ದುಡ್ಡನ್ನ ನಿಲ್ಸೋದಿಲ್ಲ ಅಂತ ಹೇಳ್ಬಿಟ್ಟು ಸದ್ಯದಲ್ಲೇ 16ನೇ ಕಂತಿನ ಹಣ ಕೂಡ ಬರುತ್ತೆ. ಸ್ವಲ್ಪ ದಿನ ವೇಟ್ ಮಾಡಿ, ಯಾಕೆಂದ್ರೆ 15ನೇ ಕಂತಿನ ಹಣ ಸುಮಾರು ಜನಕ್ಕೆ ಬಂದ್ಬಿಟ್ಟಿದೆ. ಇನ್ನ ಕೆಲವೊಂದಿಷ್ಟು ಜನ 10% ಜನ ಉಳ್ಕೊಂಡಿದ್ದಾರೆ, ಅವ್ರಿಗೆ ಇವತ್ತು ಕೂಡ ಬಂದಿದೆ. ಓಕೆನಾ. 15ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿರಲಿಲ್ಲ ಅವ್ರಿಗೆ ಇವತ್ತು ಬೆಳಿಗ್ಗೆಯಿಂದ ಕೂಡ ಹಾಕಿದ್ದಾರೆ. ಯಾರಾದ್ರೂ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ರಿ ಅಲ್ವಾ, ಇವತ್ತೊಂದ್ಸತಿ ನಿಮ್ ಮೊಬೈಲ್ ನ ಚೆಕ್ ಮಾಡ್ಕೊಳ್ಳಿ, ಬ್ಯಾಲೆನ್ಸ್ ನ ಖಂಡಿತ ಇವತ್ತು ಕೂಡ ಬಂದಿರುತ್ತೆ. ಓಕೆನಾ. ಸೊ ಇದಿಷ್ಟು ಈಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಆಯ್ತು ಅಂತ ಹೇಳಿದ್ರೆ, ನೆಕ್ಸ್ಟ್ ರೇಷನ್ ಕಾರ್ಡ್ ಇರುವಂತವ್ರಿಗೆ ಏನಪ್ಪ ಸಿಹಿ ಸುದ್ದಿ ಅಂದ್ರೆ, ಸೊ ನೀವು ಎಲ್ಲರೂ ಕೇಳ್ತಾ ಇದ್ರಿ ಅಲ್ವಾ, ತಿದ್ದುಪಡಿ ಮಾಡಿಸ್ಬೇಕು ಅಂದ್ರೆ ಹೆಸರು ಸೇರ್ಪಡೆ ಮಾಡೋದಾಗಿರ್ಲಿ, ಅಥವಾ ರೇಷನ್ ಕಾರ್ಡ್ ಅಲ್ಲಿ ಇರುವ ಹೆಸರನ್ನ ಯಾರ್ದಾದ್ರೂ ಡಿಲೀಟ್ ಮಾಡಿಸೋದಾಗಿರ್ಲಿ, ಅಥವಾ ವಿಳಾಸವನ್ನ ಚೇಂಜ್ ಮಾಡಿಸೋದಾಗಿರ್ಲಿ, ಅಥವಾ ನಿಮ್ಮ ನ್ಯಾಯಬೆಲೆ ಅಂಗಡಿಯ ವಿಳಾಸವನ್ನೇ ಚೇಂಜ್ ಮಾಡಿಸೋದಾಗಿರ್ಲಿ. ಈಗ ಸಿಟಿಯಲ್ಲಿ ಇರ್ತೀರಾ ಅಂತಂದ್ರೆ ಈಗ ಬೇರೆ ಏರಿಯಾಕ್ಕೆ ಶಿಫ್ಟ್ ಆಗ್ತೀರಾ, ಅವಾಗ ನಿಮ್ಮ ನ್ಯಾಯಬೆಲೆ ಅಂಗಡಿ ಕೂಡ ಈಗ ಬೇರೆ ಏರಿಯಾದಲ್ಲಿ ಎಲ್ಲಿರ್ತೀರಾ ಅಲ್ಲಿಗೆ ಬೇಕಲ್ವಾ ನಿಮ್ BPL ಕಾರ್ಡ್. ಸೊ ಈ ರೀತಿ ಏನೇ ಕರೆಕ್ಷನ್ ಇರ್ಲಿ. ಓಕೆನಾ. ಈ ರೀತಿಯಾಗಿ ಏನೇ ಕರೆಕ್ಷನ್ ಮಾಡಿಸಬೇಕು ನೀವು ರೇಷನ್ ಕಾರ್ಡ್ ನಲ್ಲಿ ಅಂತ ಅಂದ್ರೆ, ಸೊ ಈಗ ಆಲ್ರೆಡಿ ಬಿಡುಗಡೆ ಪ್ರಾರಂಭ ಆಗಿದೆ. ಓಕೆನಾ. ಸೊ ಆಲ್ರೆಡಿ ಯಾವತ್ತಿಂದ ಅಂತ ಅಂದ್ರೆ ಇದೇ ಡಿಸೆಂಬರ್ 6ನೇ ತಾರೀಕಿಂದ ಬಂದಿರುವಂತದ್ದು ತಿದ್ದುಪಡಿಗೆ ಅವಕಾಶ. ಅಂಡ್ ಯಾವತ್ತಿನವರೆಗೂ ಇರುತ್ತೆ ಅನಿತಾ, ನಾವು ಹಾಗಾದ್ರೆ 6ನೇ ತಾರೀಕು ಅಂದ್ರೆ ಈಗ ಆಲ್ರೆಡಿ ಮುಗ್ದೋಗ್ಬಿಟ್ಟಿದ್ಯಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ಈ ಡಿಸೆಂಬರ್ 31ನೇ ತಾರೀಕುವರೆಗೂ ಕೂಡ ತಿದ್ದುಪಡಿಗೆ ಅವಕಾಶ ಇದೆ ಅಂತ ಹೇಳಿ ತಿಳಿಸಿದ್ದಾರೆ. ಓಕೆನಾ. ನೀವು ಯಾರಾದ್ರೂ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೋಬೇಕು ಅಂತಿದ್ದೀರಾ, ಅಥವಾ ನಿಮಗೆ ಗೊತ್ತಿರೋರು ಯಾರಾದ್ರೂ ಅಕ್ಕಪಕ್ಕದ ಮನೆಯವರು ಅಥವಾ ನಿಮ್ ರಿಲೇಟಿವ್ಸ್ ಅವರು ವೇಟ್ ಮಾಡ್ತಿದ್ರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗುತ್ತೆ. ಅಂಡ್ ಸಮಯ ಬಂದು ಅಂದ್ರೆ ಟೈಮಿಂಗ್ಸ್ ಬೆಳಿಗ್ಗೆ 10:30 ಸಂಜೆ 5 ಗಂಟೆವರೆಗೂ ಕೂಡ ಸರ್ವರ್ ಇರುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ. ಅಂಡ್ ಈ ಬಾರಿ 20 ದಿನ ಕಾಲಾವಕಾಶವನ್ನ ಕೊಟ್ಟಿದ್ದಾರೆ ಏನು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಲಿಕ್ಕೆ. ಅಂಡ್ ಯಾವ ಜಿಲ್ಲೆಗೆ ಅಂತ ಬರೋದಾದ್ರೆ, ಸೊ ಇದು ಇದೇ ಜಿಲ್ಲೆಗೆ ಮಾತ್ರ, ನಮ್ಮ ಹಾಸನ ಜಿಲ್ಲೆಗೆ ಮಾತ್ರ ಅಂತ ಕೊಟ್ಟಿಲ್ಲ. ಈ ಸಲ ಡಿಸೆಂಬರ್ 31ನೇ ತಾರೀಕುವರೆಗೂ ಕೂಡ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಅಂದ್ರೆ ಆಹಾರ ಇಲಾಖೆಯಿಂದ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಲಿಕ್ಕೆ. ಹೊಸ ರೇಷನ್ ಕಾರ್ಡ್ ಮಾಡ್ಲಿಕ್ಕೆ ಬಿಟ್ಟಿಲ್ಲ, ಓನ್ಲಿ ಫಾರ್ ರೇಷನ್ ಕಾರ್ಡ್ ಕರೆಕ್ಷನ್. ಓಕೆನಾ. ಅಂದ್ರೆ ತಿದ್ದುಪಡಿ. ಇವತ್ತಿನ ವಿಡಿಯೋದಿಂದ ನಿಮ್ಗೆ ಸ್ವಲ್ಪನಾದ್ರೂ ಇನ್ಫಾರ್ಮೇಶನ್ ಸಿಕ್ಕಿದೆ, ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತಿನ ವಿಡಿಯೋದಿಂದ ಇನ್ಫಾರ್ಮೇಶನ್ ಸಿಕ್ತು ಅಂತ ಅಂದ್ರೆ ವಿಡಿಯೋಗೆ ಪುಟ್ಟದೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಅಂಡ್ ಇದೇ ರೀತಿ ಗವರ್ನಮೆಂಟ್ ಇಂದ ಏನೇ ಹೊಸ ಅಪ್ಡೇಟ್ ಬಂದ್ರು ಕೂಡ ನಮ್ಮ ಚಾನಲ್ ನಲ್ಲಿ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತೀವಿ. ಸೊ ಇದೇ ರೀತಿ ಇನ್ಫಾರ್ಮೇಶನ್ ಗಳು ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ಹೇಳಿ, ನೀವು ಫ್ರೀ ಇರೋ ಟೈಮ್ ನಲ್ಲಿ ಒಂದು 10 ನಿಮಿಷ ಟೈಮ್ ಕೊಟ್ಟು ನಮ್ಮ ವಿಡಿಯೋನ ನೋಡಿದ್ರಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಹೆಲ್ಪ್ಫುಲ್ ಆಗುವಂತ ವಿಡಿಯೋಸ್ ಗಳನ್ನೇ ನಮ್ಮ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ. ಓಕೆ ಫ್ರೆಂಡ್ಸ್, ಹಾಗಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಮತ್ತೆ ಸಿಗ್ತೀನಿ. ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರಿ ಅವ್ರಿಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.